ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. 2004ರಲ್ಲಿ ಒಂದು ವಿಮಾನ ಅಪಘಾತ ಆಗುತ್ತೆ, ಲಘು ವಿಮಾನ. ಅದು ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಆವತ್ತಿನ ದಿನಕ್ಕೆ ಬಹಳ ಪ್ರಖ್ಯಾತಿಯನ್ನು ಹೊಂದಿದ್ದಂತಹ ನಟಿ ಸೌಂದರ್ಯ ಮತ್ತು ಆಕೆಯ ಸಹೋದರ ಆ ವಿಮಾನ ಪತನದಲ್ಲಿ ನಿಧನರಾಗ್ತಾರೆ. ಸೌಂದರ್ಯ ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಅಷ್ಟು ಹೆಚ್ಚಾಗಿ ಗೊತ್ತಿಲ್ಲ. ಅಂದರೆ ಸೌಂದರ್ಯ ಮೂಲತಃ ಕರ್ನಾಟಕದವರು, ಕನ್ನಡಿಗರು, ಕೋಲಾರ ಡಿಸ್ಟ್ರಿಕ್ಟ್ನವರು. ಆರಂಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಂದರೂ ಸಹ ನಂತರ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದಂತಹ ನಟಿ. ಕರ್ನಾಟಕದಲ್ಲಿಯೂ ಸಹ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಸಿಪಾಯಿ ಅಂತ ಸಿನಿಮಾ ಆಗಿರ್ಬೋದು, ಆಪ್ತಮಿತ್ರ ಅನ್ನುವಂತಹ ವಿಷ್ಣುವರ್ಧನ್ ರವರ ಸಿನಿಮಾ ಆಗಿರ್ಬೋದು, ಆ ಸಿನಿಮಾಗಳಲ್ಲಿ ಅವರನ್ನು ನೀವು ಗಮನಿಸಿರ್ತೀರಿ. ಈಗ ವಿಚಾರ ಏನು ಅಂದರೆ, ಆಕೆಯ ಮರಣ ಆಗಿ 21 ವರ್ಷಗಳ ನಂತರ ಅದು ಒಂದು ಆಕ್ಸಿಡೆಂಟು ಅಂತ ಪ್ರೂವ್ ಆಗಿತ್ತು. ಆಕೆ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಗರ್ಭಿಣಿಯಾಗಿದ್ದರು, ಆಕೆಗೆ ಮದುವೆ ಆಗಿತ್ತು, ಗರ್ಭಿಣಿಯಾಗಿದ್ದರು ಅಂತ ಸಹ ಸುದ್ದಿಗಳು ಬಂತು. ಸೊ 3 ಜೀವಗಳು ಆ್ಯಕ್ಚುಲಿ ಹೋಗಿದ್ದಾವೆ ಒಂದೇ ಕುಟುಂಬದಲ್ಲಿ. ಅದರ ಜೊತೆಗೆ ಪೈಲಟ್ಟು ಮತ್ತು ತಾಂತ್ರಿಕ ವರ್ಗವು ಸಹ ನಿಧನ ಆಗಿತ್ತು ಅಂತ ಆಗ ಸುದ್ದಿ ಆಗಿತ್ತು. ಆ ಸುದ್ದಿ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು. ಯಾಕಂದರೆ ಬಹಳ ಬೇಡಿಕೆಯಲ್ಲಿ ಇದ್ದಂತಹ ನಟಿ, ಪ್ಲಸ್ BJPಯ ಪರವಾಗಿ ಒಂದಷ್ಟು ಪ್ರಚಾರವನ್ನು ಸಹ ಅವರು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದಾಗ ಆ ಅಪಘಾತ ನಡೆದು 21 ವರ್ಷಗಳ ನಂತರ ಈಗ ಒಬ್ಬರು ದಿಢೀರಂತ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದೇನು ಅಂದರೆ, ಅದು ಅಪಘಾತ ಅಲ್ಲ, ಕೊಲೆ. ಆ ಕೊಲೆಯನ್ನು ಮಾಡಿಸಿರುವಂತಹದ್ದು ಬೇರೆ ಯಾರೂ ಅಲ್ಲ, ತೆಲುಗಿನ ಬಹಳ ದೊಡ್ಡ ಸ್ಟಾರ್ ಆಗಿರುವಂತಹ ಮೋಹನ್ ಬಾಬು ಆ ಕೊಲೆಯನ್ನು ಮಾಡಿಸಿದ್ದಾರೆ. ಕಾರಣ 6 ಎಕರೆ ಭೂಮಿಯ ವಿಚಾರದಲ್ಲಿ ಸೌಂದರ್ಯ ಕುಟುಂಬ ಮತ್ತು ಮೋಹನ್ ಬಾಬು ಅವರ ನಡುವೆ ಕಿತ್ತಾಟ ನಡೀತಾ ಇತ್ತು. ಆ ಕಾರಣಕ್ಕಾಗಿಯೇ ಸೌಂದರ್ಯ ಅವರನ್ನು ಕೊಲ್ಲಿಸಿದ್ದಾರೆ. ಇದು ಕೊಲೆ. ಇದರ ಬಗ್ಗೆ ಮರು ತನಿಖೆ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನು ಚಿಟ್ಟಿಮಲ್ಲು ಅನ್ನುವಂಥವರು ಪ್ರಕಾಶಂ ಡಿಸ್ಟ್ರಿಕ್ಟ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನದು ವಿವಾದ ಅಂತ ನೋಡೋದಾದರೆ, ಅವರು ತೀರ್ಕೊಂಡಾಗ ಸಹ ಅದು ವಿವಾದ ಆಗಿತ್ತು. ಅವರ ಶಂಷಾಬಾದ್ ಅನ್ನುವಂತಹ ಪ್ರದೇಶದಲ್ಲಿ ಒಂದು 6 ಎಕರೆ ಜಮೀನಿದೆ. ಆ ಜಮೀನು ನನಗೆ ಬೇಕು ಅಂತ ಮೋಹನ್ ಬಾಬು ಸೌಂದರ್ಯ ಅವರಲ್ಲಿ ಬೇಡಿಕೆ ಇಟ್ಟಿರ್ತಾರೆ. ಸೌಂದರ್ಯ ಮತ್ತು ಸೌಂದರ್ಯ ಸಹೋದರನಲ್ಲಿ ಕೇಳಿರ್ತಾರೆ, ನನಗೆ ಮಾರಾಟ ಮಾಡಿ, ನನಗೆ ಅದು ಬೇಕಾಗಿದೆ ಅಂತ. ಆದರೆ ಸೌಂದರ್ಯ ಮತ್ತು ಆಕೆಯ ಸೋದರ, ಅವರ ಕುಟುಂಬ, ಇಡೀ ಕುಟುಂಬ ಅದನ್ನು ಮಾರಾಟ ಮಾಡೋದಕ್ಕೆ ಸಿದ್ಧ ಇರೋದಿಲ್ಲ, ನಾವು ಮಾರೋದಿಲ್ಲ ಅನ್ನುವಂತಹದನ್ನು ಬಲವಾಗಿ ಹೇಳಿರ್ತಾರೆ. ಅದರ ವಿಚಾರವಾಗಿ ಮೋಹನ್ ಬಾಬು ಮತ್ತು ನಟಿ ಸೌಂದರ್ಯ ನಡುವೆ ಸಾಕಷ್ಟು ಮನಸ್ತಾಪ ಮತ್ತು ಜಗಳಗಳು ಆಗಿತ್ತು ಅಂತ ಆಗ ಸುದ್ದಿ ಆಗ್ತಿತ್ತು. ಅದೇ ಕಾರಣಕ್ಕೇ ಮೋಹನ್ ಬಾಬು ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ದು ಈಗ ಚಿಟ್ಟಿಮಲ್ಲು ಅನ್ನುವಂಥವರು ಕೊಟ್ಟಿರುವಂತಹ ದೂರಿನ ಸಾರಾಂಶ. ಪ್ಲಸ್ ಅವರು ಹೇಳ್ತಾರೆ, ಸೌಂದರ್ಯ ಮತ್ತು ಸೌಂದರ್ಯ ಸಹೋದರ ಇಬ್ಬರು ಸತ್ತ ಹೋದ ನಂತರ ಆ ಭೂಮಿ ನೇರವಾಗಿ ಮೋಹನ್ ಬಾಬು ಹತೋಟಿಗೆ ಬಂತು. ಇವತ್ತಿಗೂ ಸಹ ಮೋಹನ್ ಬಾಬುನೇ ಅದನ್ನು ಬಳಸ್ತಿದ್ದಾರೆ. ಹಾಗಾದರೆ ಇದರ ಲಾಭಕ್ಕಾಗಿಯೇ ಮೋಹನ್ ಬಾಬು ಸೌಂದರ್ಯರನ್ನು ಕೊಲ್ಲಿಸಿರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಇದರ ಬಗ್ಗೆ ಮರು ತನಿಖೆ ಆಗಬೇಕು. ಮೋಹನ್ ಬಾಬು ಮೋಸ ಮಾಡಿ ಕೊಲೆ ಮಾಡಿ ಆ ಭೂಮಿಯನ್ನು ತಗೊಂಡಿದ್ದಾರೆ. ಸರ್ಕಾರದವರು ಆ ಭೂಮಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅದರಲ್ಲಿ ಒಂದು ಅನಾಥಾಲಯನೋ ಆಸ್ಪತ್ರೆನೋ ಬೇರೆ ಏನಾದರೂ ಕಟ್ಟಬೇಕು. ಮೋಹನ್ ಬಾಬುಗೆ ಅದನ್ನು ಕೊಡಬಾರದು. ಮೋಹನ್ ಬಾಬು ಅವರು ಅದನ್ನು ಬಳಸ್ತಿದ್ದಾರೆ ಈಗ ಅನ್ನುವಂಥದ್ದು ಅವರು ಕೊಟ್ಟಿರುವಂತಹ ದೂರಿನ ಸಾರಾಂಶ. ಇಲ್ಲಿಯವರೆಗೆ ನಮಗೆ ಯಾವುದೇ ರೀತಿಯಾದಂತಹ ತನಿಖಾ ವರದಿಗಳು ಬಂದಿಲ್ಲ. ಯಾವುದು ವಿಚಾರವಾಗಿ ಆ ವಿಮಾನ ಪತನಕ್ಕೆ ಏನು ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ನಿಖರವಾದ ತನಿಖಾ ವರದಿಗಳು ಬಂದಿಲ್ಲ. ಪ್ರಾಯಶಃ ಅದು ಸಿನಿಮಾ ನಟಿಯಾಗಿದ್ದ ಕಾರಣಕ್ಕೆ ಅಥವಾ ಆಗಿನ ಸಂದರ್ಭಕ್ಕೆ ಅದೊಂದು ಅಪಘಾತ, ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಯಾವುದೇ ಕೂಗುಗಳು ಅಥವಾ ಅನುಮಾನಗಳು ಇಲ್ಲದೆ ಹೋದ ಕಾರಣಕ್ಕೆ ಅದರ ತನಿಖೆ ಆಳಕ್ಕೆ ಹೋಗಲಿಲ್ವಾ ಅಥವಾ ತನಿಖೆಗಳು ಬಂದರೂ ಸಹ ಅವು ಸಾರ್ವಜನಿಕ ಆಗಲಿಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಆಗ ನಡೆದಂತಹ ಒಂದು ಅಪಘಾತ ಇವತ್ತು 21 ವರ್ಷಗಳ ನಂತರ ಏಪ್ರಿಲ್ 17, 2004ರಲ್ಲಿ ನಡೆದಂತಹ ಘಟನೆ ಅದು. 2004 ಈಗ 2025 21 ವರ್ಷಗಳ ನಂತರ ಅದು ಅಪಘಾತ ಅಲ್ಲ, ಕೊಲೆ ಅನ್ನುವಂತಹದ್ದನ್ನು ಇವರು ಹೇಳ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸೌಂದರ್ಯ ಪತಿ ರಘು ಅನ್ನುವರು, ಈ ರೀತಿಯ ಆಪಾದನೆಗಳಿಗೆ ನನ್ನಲ್ಲಿ ಯಾವುದೇ ರೀತಿಯಾದಂತಹ ಪುಷ್ಟಿ ಅಥವಾ ನನ್ನ ಕಡೆಯಿಂದ ಆಪಾದನೆ ಇಲ್ಲ, ಅದು ಚಿಟ್ಟಿಮಲ್ಲು ಅನ್ನುವರು ಮಾಡ್ತಿರುವಂತಹ ಆಪಾದನೆ.
ಅದಕ್ಕೂ ನನಗೂ ಸಂಬಂಧ ಇಲ್ಲ. ಮೋಹನ್ ಬಾಬು ಅವರನ್ನು ನಾನು 25 ವರ್ಷಗಳಿಂದ ಬಲ್ಲೆ, ಅವರು ಇಂತಹ ಕೆಲಸ ಮಾಡಿಸಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೀನಿ ಅಂತ ರಘು ಅನ್ನುವಂಥವರು, ನಟಿ ಸೌಂದರ್ಯ ಅವರ ಪತಿ ರಘು, ಈ ತಮ್ಮ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅದನ್ನು ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೋಗ್ತಿದ್ದಾರೆ. ಹಾಗಾದರೆ ಈ ಚಿಟ್ಟಿಮಲ್ಲು ಯಾರು, ಅವರಿಗೂ ನಟಿ ಸೌಂದರ್ಯಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲಿಯವರೆಗೆ ನಮಗಂತೂ ಬಂದಿಲ್ಲ. ಆದರೆ ಪೊಲೀಸರಿಗೆ ಅವರು ದೂರು ಕೊಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಇದರ ಬಗ್ಗೆ ತನಿಖೆ ಮಾಡಿ, ಇದು ಅಪಘಾತ ಅಲ್ಲ ಕೊಲೆ ಅಂತ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟಿಗೆ ಏನಾದ್ರು ತಗೊಂಡು ಹೋಗ್ತಾರಾ ಅಥವಾ ಪೊಲೀಸ್ ಮರು ತನಿಖೆ ಆಗುತ್ತಾ. ಮೋಹನ್ ಬಾಬು ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ, ಅದೇನಾದರೂ ಬರುತ್ತಾ? ಇವೆಲ್ಲದರ ಆಧಾರದ ಮೇಲೆ ಮುಂದಿನ ಘಟನಾವಳಿಗಳು ಏನಾದರೂ ಇದ್ದರೆ, ಅದು ಹೇಳಬಹುದಾದಂತಹ ಏನಾದರೂ ತಿರುವುಗಳನ್ನು ಪಡ್ಕೊಂಡ್ರೆ ಖಂಡಿತ ಮತ್ತೆ ನಿಮ್ಮ ಮುಂದೆ ಅದನ್ನು ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.